ರಾಜಧಾನಿ ಬೆಂಗಳೂರಿನ ಹೋಟೆಲ್ ಒಂದು ಕನ್ನಡಿಗರನ್ನ ಅವಹೇಳನ ಮಾಡುವಂತ ಕೆಲಸವನ್ನ ಮಾಡಿದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ. ಕೋರಮಂಗಲ ಸಮೀಪದ ಹೋಟೆಲ್ ಇದು. ಸದ್ಯ ಹೋಟೆಲ್ ಮಾಲೀಕ ತನ್ನ ಮೊಂಡಾಟವನ್ನು ಮುಂದುವರಿಸಿದ್ದಾರೆ. ತಪ್ಪಾಗಿದ್ರೂ ಕೂಡ ಅದು ನಮ್ಮಿಂದಾಗಿರೋ ತಪ್ಪಲ್ಲ, ಯಾರೋ ಹ್ಯಾಕ್ ಮಾಡಿದ್ದಾರೆ ಅಂತ ಕತೆ ಹೇಳ್ತಿದ್ದಾರೆ. ಸದ್ಯ ಹೋಟೆಲ್ ಮಾಲೀಕ ಕೇರಳದಲ್ಲಿದ್ದಾನಂತೆ. GS ಸೂಟ್ಸ್ ಅನ್ನುವಂಥ ಹೋಟೆಲ್ನ ಮಾಲೀಕ ನೌಷದ್. ಇತ್ತ ಮಡಿವಾಳ ಪೊಲೀಸರು ಅಲರ್ಟ್ ಆಗಿದ್ದಾರೆ, ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹೋಟೆಲ್ ಮ್ಯಾನೇಜರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ. ಬೋರ್ಡ್ ಗಮನಿಸ್ತಾ ಇದ್ದೀರಿ, ಅತ್ಯಂತ ಅವಾಚ್ಯವಾಗಿ ನಿಂದಿಸಲಾಗಿದೆ ಕನ್ನಡಿಗರನ್ನು. ಹಿಂದಿ ಭಾಷೆಯಲ್ಲಿ ಅತ್ಯಂತ ಅವಾಚ್ಯವಾಗಿ ನಿಂದಿಸಿ ಬೋರ್ಡ್ ಹಾಕಿದ್ದಾರೆ, LED ಬೋರ್ಡ್ ಅನ್ನು ಹಾಕಿದ್ದಾರೆ. ಪ್ರಶ್ನೆ ಕೇಳಿದ್ರೆ ಯಾಕೆ ಈ ರೀತಿ ಆಯ್ತು ಅಂತ ಕೇಳಿದ್ರೆ ಅದು ಹ್ಯಾಕ್ ಆಗಿದೆ ಅಂತ ಕತೆ ಹೇಳ್ತಿದ್ದಾರೆ. ಬುರುಡೆ ಪುರಾಣವನ್ನು ಬಿಡ್ತಾ ಇದ್ದಾರೆ. ಇನ್ನು ಮ್ಯಾನೇಜರನ್ನು ವಶಕ್ಕೆ ಪಡೆಯಲಾಗಿದೆ. ಎಷ್ಟು ದಿನದಿಂದ ಈ ಬೋರ್ಡ್ ಇತ್ತು, ಈ ಬೋರ್ಡ್ ಹಾಕೋದಕ್ಕೆ ಏನು ಕಾರಣ, ಏನು ಇಂಟೆನ್ಷನ್ ಇವರದು? ಕರ್ನಾಟಕದ ರಾಜಧಾನಿಯಲ್ಲಿ ನಿಂತುಕೊಂಡು ಕನ್ನಡಿಗರನ್ನೇ ನಿಂದಿಸುವಂತ ಕೆಲಸ ಮಾಡ್ತಾರೆ ಅಂತಂದ್ರೆ ಈ ಅಹಂಕಾರಕ್ಕೆ ಏನು ಕಾರಣ? ಇದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ವೇರಿಯಬಲ್ ಮೆಸೇಜ್ ಸಿಸ್ಟಮ್ ಬೋರ್ಡ್ ಏನಿದೆ ಅದರಲ್ಲಿ ಒಂದು ಮೆಸೇಜ್ ನಮ್ಮ ಕನ್ನಡಿಗರ ಬಗ್ಗೆ ಬರೆದಿದ್ದನ್ನ ಕಂಡು ಬಂದು ಸುಮೋಟೋ ಕೇಸ್ ನಮ್ಮ ರಮೇಶ್ ಹುಗಾರ್ ಸೋಷಿಯಲ್ ಮೀಡಿಯಾ ಸಬ್ ಇನ್ಸ್ಪೆಕ್ಟರ್ ಯಾರು ಮಾನಿಟರ್ ಮಾಡ್ತಾರೆ ಅವರಿಂದ ಒಂದು ಸುಮೋಟೋ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಯಾರು ಲಾಡ್ಜ್ ಓನರ್ ಯಾರು ನಡೆಸ್ತಾ ಇದ್ರು GS ಸ್ವೀಟ್ಸ್ ಅಂದ್ಕೊಂಡು ಅವ್ರ ಅಗೇನ್ಸ್ಟ್ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಮತ್ತು ತನಿಖೆ ಕೈಗೊಂಡಿದ್ದೀವಿ. ಇಲ್ಲಿವರೆಗೆ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಹುಡುಗರದು 5 ಜನದ ಬಗ್ಗೆ ಕರ್ಕೊಂಡು ಬಂದಿದ್ದೀವಿ. ಆ ಮ್ಯಾನೇಜರ್ ಮತ್ತು ಓನರು ಫಾರಿನ್ದಲ್ಲಿರೋದಂತ ಗೊತ್ತಾಗಿದೆ. ಮತ್ತು ಬೇರೆಯವ್ರ ಅರ್ಧದಲ್ಲಿ ಯಾರ್ಯಾರು ಸಂಬಂಧಿತರಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿ ಅವ್ರದ್ದೆಲ್ಲ ವಿಚಾರಣೆ ಮಾಡ್ತೀವಿ. ಮೇಡಮ್, ಪ್ರಾಥಮಿಕವಾಗಿ ತನಿಖೆ ಮಾಡಿದಾಗ ಉದ್ದೇಶಪೂರ್ವಕವಾಗಿ ಕನ್ನಡಿಗರನ್ನ ಕೆರಳಿಸಲಿಕ್ಕೆ ಈ ರೀತಿ ಡಿಸ್ಪ್ಲೇ ಮಾಡಿದಾರಾ ಅಥವಾ ಏನಂತ ಕಂಡು? ಅದು ಈಗಲೇ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಇನ್ ಡೀಟೇಲ್ ತನಿಖೆ ಮಾಡ್ತೀವಿ. ಅದು ಯಾವ ಥರ ಮೆಸೇಜ್ಗಳು ಹೇಗೆ ಬರ್ತಾ ಇದೆ ಅಂತ. ಈಗ ಪ್ರಾಥಮಿಕವಾಗಿ ನಮ್ಗೆ ಇಷ್ಟು ಗೊತ್ತಾಗಿದೆ ಅಂದರೆ 8ನೇ ತಾರೀಕು ನಂತರ ಅವರು ಅದು ಯಾರು LED ಬೋರ್ಡ್ ಮಾಡಿ ಕೊಟ್ಟಿದ್ರು ಕೋರಮಂಗಲ ಅದು ಕಂಪ್ನಿ ಅಂತ ಗೊತ್ತಾಗಿದೆ. ಅವ್ರ ಹತ್ರ ಅವ್ರು ಕಂಪ್ಲೇಂಟ್ ಮಾಡಿದ್ರಂತೆ ಈ ಥರ ಬೇರೆ ಬೇರೆ ಮೆಸೇಜ್ಗಳು ಬರ್ತಾ ಇದೆ ಅಂದ್ಕೊಂಡು. ಆದರೆ ಈ ಮೆಸೇಜ್ ಯಾರು ಹೇಗೆ ಜನ್ರೇಟ್ ಆಯಿತು ಅನ್ನೋದ್ರ ಬಗ್ಗೆ ತನಿಖೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.